ಇದು ಸಂತೋಷ್ ಜಿ ಅವರು ಗಾಬರಿ ಯಾರು ಪಡ್ಕೊಳ್ಬೇಕಾದೇನು ಅವಶ್ಯಕತೆ ಇಲ್ಲ. ನಾವು ಯಾರ ಮೇಲೂ ಯಾರಿಗೋಸ್ಕರನೂ ಯಾರನ್ನ ಇಟ್ಕೊಂಡು ನಾವು ಅದನ್ನು ಮೊದಲಿಂದನೂ ಅದು ಬಂದಿತ್ತು. ನಾವು ಯಾರಿಗೂ ಮನಸ್ಸು ನೋಯಿಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಯಾರೇ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಸಂಘಟನೆ ಆಗಲಿ, ನಿನ್ನೆ ವಿಧಾನಸೌಧದಲ್ಲಿ ಮಾಡಬೇಕಾಯ್ತು. ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ಸಿಟಿ ನನ್ನ ಪರ್ಮಿಷನ್ ತೆಗೆದುಕೊಂಡ್ರು, ಅವರು ಸರ್ಕಾರ ಪರ್ಮಿಷನ್ ತೆಗೆದುಕೊಂಡ್ರು. ಹಬ್ಬ ಫ್ರೀಡಮ್ ಹಬ್ಬ ಮಾಡ್ದೋ, ಇನ್ನೇನೇನೋ ಹಬ್ಬಗಳು ಮಾಡ್ತಾರೆ. ನಮ್ಮ ಸರ್ಕಾರದಕ್ಕೆ ಮಾಹಿತಿಗೆ ಬಂದರೆ, ಪರ್ಮಿಷನ್ಗೆ ಬಂದರೆ ಖಂಡಿತ ಅದಕ್ಕೆಲ್ಲ ಏನೇನು ಪರ್ಮಿಷನ್ ಕೊಡಬೇಕು ಖಂಡಿತ ನಾವು ಕೊಡ್ತೇವೆ. ಸಿಬ್ಬಂದಿಗಳನ್ನು ಏರ್ಪಾಟ್ ಮಾಡ್ತೇವೆ. ಸೊ ಯಾರು ಗಾಬರಿ ಪಡ್ಕೊಳ್ಬೇಕು. ಈ ರಾಜ್ಯದ ಎಲ್ಲರೂ ಕೂಡ ಅವ್ರವ್ರ ಇಚ್ಛೆಯಂತೆ ಕಾನೂನು ಚೌಕಟ್ಟಿನಲ್ಲೇ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಯಾರು BJPಯವರು ತೊಂದರೆ ಮಾಡ್ಕೊಳ್ಳೋದು ಬೇಡ, ಕಾಂಗ್ರೆಸ್ ಅವರು ಮಾಡ್ಕೊಳ್ಳೋದು ಬೇಡ, ದಳದವರು ಮಾಡ್ಕೊಳ್ಳೋದು ಬೇಡ, ಯಾವ ಸಂಘಟನೆಯವರು ಮಾಡ್ಕೊಳ್ಳೋದು ಬೇಡ. ಈಗ ಅಲ್ಲಿ ನಾವು ವೋಟ್ ಚೋರಿದು ಬಂದಿತ್ತು. ವೋಟ್ ಚೋರಿಗೆ ರಾಹುಲ್ ಗಾಂಧಿಯವರು ಇಲ್ಲಿ ಬಂದಿದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದರು. ಸೊ ಆಗ ನಾವು ಫ್ರೀಡಮ್ ಪಾರ್ಕಿಂದ ಇದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಒಂದು ಅರ್ಜಿ ಮಾಡಬೇಕಾಯ್ತು. ಬರೀ 100 ಮೀಟ್ರ್ ಇತ್ತು, 100-150 ಮೀಟ್ರಿಗೆ ಅದಿತ್ತು. ನಾವು ಇವ್ರಿಗೆ, ನಮ್ಮ ಅಪೋಸಿಷನ್ ಲೀಡ್ರಿಗೆ, ರಾಹುಲ್ ಗಾಂಧಿಗೆ, ಖರ್ಗೆ ಅವ್ರಿಗೆ, ಇಲ್ಲ ನೀವು ಜಾಥಾ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ನಾವು. ಏಕೆಂದರೆ ಕೋರ್ಟಲ್ಲಿ ಒಂದು ಪರ್ಮಿಷನ್ ತೊಗೋಬೇಕು ಅಂತ, ಕೋರ್ಟು ಸುಪ್ರೀಂ ಕೋರ್ಟ್ ಎರಡೂ ಕೂಡ ಪರ್ಮಿಷನ್ ತೊಗೋಬೇಕು ಅಂತ ಹೇಳಿದೆ. ಸೊ ನಾವು ಅಧಿಕಾರದಲ್ಲಿದ್ದೀವಿ ಅಂಥೇಳಿ ನಾವು ಅಧಿಕಾರನ ದುರುಪಯೋಗ ಮಾಡಬಾರ್ದು ಅಂಥೇಳಿ ರಾಹುಲ್ ಗಾಂಧಿ ಅವರಿಗೆ ನಾವೇ ಕನ್ವಿನ್ಸ್ ಮಾಡಿದೋ. ನಾನು, ಸಿದ್ದರಾಮಯ್ಯನವರು, ನಾವೆಲ್ಲ ಸೇರಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರೆಲ್ಲ ಸೇರಿ, ನಾವು ಬೇಡ, ನೀವು ಇದನ್ನು ಮಾರ್ಷಿಲ್ ಮಾಡಬಾರ್ದು ಅಂತ ನಾವು ಅವ್ರಿಗೆ ಹೇಳಿದ್ರು ನಾವು. ಏಕೆಂದರೆ ನಮ್ಮ ರಾಜ್ಯದ ಅದು ಕಾನೂನು, ಅದು ಕೋರ್ಟ್ ಕೊಟ್ಟಿರೋಂಥ ಒಂದು ಕಾನೂನು. ಕೋರ್ಟ್ಗೆ ಕೊಟ್ಟಂಥ ಕಾನೂನಿಗೆ ನಾವು ಗೌರವ ಕೊಡೋಣ. ಇದು ಸಂತೋಷ್ ಜಿ ಅವರು ಗಾಬರಿ ಯಾರು ಪಡ್ಕೊಳ್ಬೇಕಾದೇನು ಅವಶ್ಯಕತೆ ಇಲ್ಲ. ನಾವು ಯಾರ ಮೇಲೂ ಯಾರಿಗೋಸ್ಕರನೂ ಯಾರನ್ನ ಇಟ್ಕೊಂಡು ನಾವು ಅದನ್ನು ಮೊದಲಿಂದನೂ ಅದು ಬಂದಿತ್ತು. ನಾವು ಯಾರಿಗೂ ಮನಸ್ಸು ನೋಯಿಸೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಯಾರೇ ಆಗಲಿ, ಯಾವುದೇ ಧರ್ಮ ಆಗಲಿ, ಯಾವುದೇ ಸಂಘಟನೆ ಆಗಲಿ, ನಿನ್ನೆ ವಿಧಾನಸೌಧದಲ್ಲಿ ಮಾಡಬೇಕಾಯ್ತು. ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ಸಿಟಿ ನನ್ನ ಪರ್ಮಿಷನ್ ತೆಗೆದುಕೊಂಡ್ರು, ಅವರು ಸರ್ಕಾರ ಪರ್ಮಿಷನ್ ತೆಗೆದುಕೊಂಡ್ರು. ಹಬ್ಬ ಫ್ರೀಡಮ್ ಹಬ್ಬ ಮಾಡ್ದೋ, ಇನ್ನೇನೇನೋ ಹಬ್ಬಗಳು ಮಾಡ್ತಾರೆ. ನಮ್ಮ ಸರ್ಕಾರದಕ್ಕೆ ಮಾಹಿತಿಗೆ ಬಂದರೆ, ಪರ್ಮಿಷನ್ಗೆ ಬಂದರೆ ಖಂಡಿತ ಅದಕ್ಕೆಲ್ಲ ಏನೇನು ಪರ್ಮಿಷನ್ ಕೊಡಬೇಕು ಖಂಡಿತ ನಾವು ಕೊಡ್ತೇವೆ. ಸಿಬ್ಬಂದಿಗಳನ್ನು ಏರ್ಪಾಟ್ ಮಾಡ್ತೇವೆ. ಸೊ ಯಾರು ಗಾಬರಿ ಪಡ್ಕೊಳ್ಬೇಕು. ಈ ರಾಜ್ಯದ ಎಲ್ಲರೂ ಕೂಡ ಅವ್ರವ್ರ ಇಚ್ಛೆಯಂತೆ ಕಾನೂನು ಚೌಕಟ್ಟಿನಲ್ಲೇ ನಾವೆಲ್ಲ ಸೇರಿ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಯಾರು BJPಯವರು ತೊಂದರೆ ಮಾಡ್ಕೊಳ್ಳೋದು ಬೇಡ, ಕಾಂಗ್ರೆಸ್ ಅವರು ಮಾಡ್ಕೊಳ್ಳೋದು ಬೇಡ, ದಳದವರು ಮಾಡ್ಕೊಳ್ಳೋದು ಬೇಡ, ಯಾವ ಸಂಘಟನೆಯವರು ಮಾಡ್ಕೊಳ್ಳೋದು ಬೇಡ. ಈಗ ಅಲ್ಲಿ ನಾವು ವೋಟ್ ಚೋರಿದು ಬಂದಿತ್ತು. ವೋಟ್ ಚೋರಿಗೆ ರಾಹುಲ್ ಗಾಂಧಿಯವರು ಇಲ್ಲಿ ಬಂದಿದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದರು. ಸೊ ಆಗ ನಾವು ಫ್ರೀಡಮ್ ಪಾರ್ಕಿಂದ ಇದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಒಂದು ಅರ್ಜಿ ಮಾಡಬೇಕಾಯ್ತು. ಬರೀ 100 ಮೀಟ್ರ್ ಇತ್ತು, 100-150 ಮೀಟ್ರಿಗೆ ಅದಿತ್ತು. ನಾವು ಇವ್ರಿಗೆ, ನಮ್ಮ ಅಪೋಸಿಷನ್ ಲೀಡ್ರಿಗೆ, ರಾಹುಲ್ ಗಾಂಧಿಗೆ, ಖರ್ಗೆ ಅವ್ರಿಗೆ, ಇಲ್ಲ ನೀವು ಜಾಥಾ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ನಾವು. ಏಕೆಂದರೆ ಕೋರ್ಟಲ್ಲಿ ಒಂದು ಪರ್ಮಿಷನ್ ತೊಗೋಬೇಕು ಅಂತ, ಕೋರ್ಟು ಸುಪ್ರೀಂ ಕೋರ್ಟ್ ಎರಡೂ ಕೂಡ ಪರ್ಮಿಷನ್ ತೊಗೋಬೇಕು ಅಂತ ಹೇಳಿದೆ. ಸೊ ನಾವು ಅಧಿಕಾರದಲ್ಲಿದ್ದೀವಿ ಅಂಥೇಳಿ ನಾವು ಅಧಿಕಾರನ ದುರುಪಯೋಗ ಮಾಡಬಾರ್ದು ಅಂಥೇಳಿ ರಾಹುಲ್ ಗಾಂಧಿ ಅವರಿಗೆ ನಾವೇ ಕನ್ವಿನ್ಸ್ ಮಾಡಿದೋ. ನಾನು, ಸಿದ್ದರಾಮಯ್ಯನವರು, ನಾವೆಲ್ಲ ಸೇರಿ, ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರೆಲ್ಲ ಸೇರಿ, ನಾವು ಬೇಡ, ನೀವು ಇದನ್ನು ಮಾರ್ಷಿಲ್ ಮಾಡಬಾರ್ದು ಅಂತ ನಾವು ಅವ್ರಿಗೆ ಹೇಳಿದ್ರು ನಾವು. ಏಕೆಂದರೆ ನಮ್ಮ ರಾಜ್ಯದ ಅದು ಕಾನೂನು, ಅದು ಕೋರ್ಟ್ ಕೊಟ್ಟಿರೋಂಥ ಒಂದು ಕಾನೂನು. ಕೋರ್ಟ್ಗೆ ಕೊಟ್ಟಂಥ ಕಾನೂನಿಗೆ ನಾವು ಗೌರವ ಕೊಡೋಣ.